ಇವತ್ತು ಕೋರ್ಟಿಂದ ಬಂದು ಇವತ್ತು ಸುಟ್ಟಾಕಿ ಅವನ್ನ ಅವ್ರು ಹೋಗ್ಯಾರ. ಇವ್ರಿಗೆ ಅಂದ್ರೆ ಜಮೀನು ಕೋರ್ಟ್ಗೆ ಹಾಕಿದ್ರು ಸಹ ಜೀವನ ಹೋಯ್ತು. ಹುಲಿ ಹೋಯ್ತು, ಜಮೀನು ವಿಚಾರಕ್ಕೆ ಹುಲಿನೇ ಹೋಯ್ತು. ಮನುಷ್ಯನಿಗೆ ಬೆಲೆ ಇಲ್ಲದ ರಣರಕ್ಕಸ ಕಾಲವಿದು. ಪರಿಣಾಮ ಪಾಪ ಪುಣ್ಯಗಳನ್ನೆಲ್ಲ ಮೂಟೆ ಕಟ್ಟಿರುವ ಪರಮ ಪಾಪಿಗಳು ಹಾದಿ ಬೀದಿಯಲ್ಲೂ ಕೂಡ ಅಟ್ಟಹಾಸವನ್ನು ಮೆರೀತಿದ್ದಾರೆ. ಹೊನ್ನು ಮಣ್ಣು ಅಂತ ಬಂದರೆ ಮುಗಿದೇ ಹೋಯಿತು, ನನ್ನೋರು ತನ್ನೋರು ಅನ್ನೋದನ್ನು ಮರೆತು ರಕ್ತದ ಕೋಡಿಯನ್ನೇ ಹರಿಸ್ತಿದ್ದಾರೆ. ಹಾಸನ ಜಿಲ್ಲೆಯಲ್ಲೂ ಇಂತಹದ್ದೇ ಭೀಕರ ಘಟನೆಯಾಗಿರೋದು. ಆಸ್ತಿ ವಿಷಯಕ್ಕೆ ಜಿದ್ದಿಗೆ ಬಿದ್ದಿದ್ದ ಹೆಣ್ಣುಮಕ್ಕಳು ಸೋದರ ಸಂಬಂಧಿಯ ಹೆಣ ಉರುಳಿಸಿದ್ದಾರೆ. ಬೆಳಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ಮುಗಿಸಿ ಬಂದವರು ಸಂಜೆ ಹೊತ್ತಿಗೆ ಬೆಂಕಿ ಹಚ್ಚಿ ಕೊಂದು ಹಾಕಿದ್ದಾರೆ. ಕೆಎಸ್ಆರ್ಟಿಸಿಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ವೀರಣ್ಣ ಅನ್ನೋರು ಹುಟ್ಟೂರು ಬಿಟ್ಟು ಹಾಸನದಲ್ಲಿ ಮನೆ ಮಾಡ್ಕೊಂಡಿದ್ರು. ಇವರ ದೊಡ್ಡಪ್ಪ ಬಾಗಲಯ್ಯ ಅನ್ನೋರಿಗೆ ಇಬ್ಬರು ಹೆಣ್ಣುಮಕ್ಕಳು, ಇಬ್ಬರಿಗೂ ಮದುವೆ ಆಗಿ ಮಕ್ಕಳಿದ್ರು. ಆದರೆ ಬಾಗಲಯ್ಯರ ಕೊನೆಗಾಲದಲ್ಲಿ ಯಾರೂ ನೋಡ್ಕೊಂಡಿರಲಿಲ್ಲ. ಇರೋ ಇಬ್ಬರು ಹೆಣ್ಣುಮಕ್ಕಳು ಕೂಡ ಅಪ್ಪನ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಹೀಗಾಗಿ ದೊಡ್ಡಪ್ಪನ ಆರೈಕೆಯನ್ನು ವೀರಣ್ಣನೇ ಮಾಡಿದ್ದಂತೆ. ಇದೇ ಕಾರಣಕ್ಕೆ ತನ್ನ ತಮ್ಮನ ಮಗನಿಗೆ 2 ಎಕರೆ ಭೂಮಿಯನ್ನು ದಾನವಾಗಿ ಕೊಟ್ಟಿದ್ದಂತೆ ಬಾಗಲಯ್ಯ. ವರ್ಷ ಐತೆ ಬಾಗಲಯ್ಯರು ಮಾಡಿಕೊಟ್ಟಾರೆ. ಬಾಗಲಯ್ಯನ ಮಕ್ಕಳು ಹೆಣ್ಮಕ್ಳು ಕೋರ್ಟ್ಗೆ ಹಾಕಿ ಇವತ್ತು ಕೋರ್ಟ್ಗೆ ಹೋಗಿ ಕೋರ್ಟು ಇವನ್ನ ವಿಚಾರಣೆ ಮಾಡಿದ್ರು. ಅಪೋಸಿಟ್ ಲಾಯರು ವಿಚಾರಣೆ ಮಾಡಿ ಆಮೇಲೆ ಇಲ್ಲಿ ಹೊಲ್ದ ಹತ್ರ ಅವರು ಬಂದಾರೆ, ಹಿಂದ್ಗುಟ್ಟೆ ಇವನು ಬಂದಾನೆ, ಹಿಂದ್ಗುಟ್ಟೆ ಬಂದಾರೆ. ಅವರು ಬಂದವ್ರು ಕಾರಣ ಅಂತ ಫೋನ್ ಮಾಡ್ದ. ಮಲ್ಲಮ್ಮ, ಮಾದೇವಮ್ಮನ ಮಕ್ಕಳು ಹರೀಶ, ಪ್ರಕಾಶ, ಆಮೇಲೆ ಮಲ್ಲಮ್ಮನ ಮಗ ಮಾದೇವ, ಇವರೆಲ್ಲ ಬಂದವ್ರ ಕನ್ನಡ ಅಂದ. ಆಮೇಲೆ ಮತ್ತೆ ಫೋನ್ ಮಾಡಿದೆ, ಇಲ್ಲೇ ಇದ್ದಾರೆ ಕನ್ನಡ ಅಂದ. ಮತ್ತೆ ಸುಮಾರು ಹೊತ್ತಿನ ಮೇಲೆ ಫೋನ್ ಮಾಡಿದ್ರೆ ಫೋನ್ ನಾಟ್ ರೀಚಬಲ್, ಫೋನ್ ಇಲ್ಲ ಅವನು. ಇವತ್ತು ಕೋರ್ಟಿಂದ ಬಂದು ಇವತ್ತು ಸುಟ್ಟಾಕಿ ಅವನ್ನ ಅವ್ರು ಹೋಗ್ಯಾರೆ ಮಾಡಿ. ಇವ್ರಿಗೆ ಅಂದ್ರೆ ಜಮೀನು ಕೋರ್ಟ್ಗೆ ಹಾಕಿದ್ರು ಸಹ. ಕೋರ್ಟ್ಗೆ ಹಾಕಿ ಕೋರ್ಟಿಂದ ಮುಗಿಸ್ಕೊಂಡು ಬಂದಾಗ ಈ ಕೆಲಸ ಮಾಡಿ ಅವನು ಕೊಲೆ ಮಾಡಿ ಸುಟ್ಟಾಕಿ ಹೋಗಿ. ಇದು ಬಾಗಲಯ್ಯನ ಇಬ್ಬರು ಹೆಣ್ಣುಮಕ್ಕಳ ತಲೆ ಕೆಡಿಸಿತ್ತು. ನಾವಿದ್ರೂ ನಮ್ಮ ಆಸ್ತಿ ಕಂಡೋರ ಪಾಲಾಯ್ತಲ್ಲ ಅಂತ ಲಕ್ಷ್ಮಮ್ಮ ಹಾಗೂ ಮಹಾದೇವಮ್ಮ ಅನ್ನೋ ಮಕ್ಕಳು ರೊಚ್ಚಿಗೆದ್ರು. ನಮ್ಮಪ್ಪನ ಆಸ್ತಿ ನಮಗೇ ಸೇರಬೇಕು ಅಂತ ಕೋರ್ಟ್ ಮೆಟ್ಲು ಕೂಡ ಏರಿದ್ರು. ಇದೇ ವಿವಾದದಲ್ಲಿ ವಿಚಾರಣೆಗೆ ಹಾಜರಾಗಿದ್ದ ವೀರಣ್ಣ ರಾಜನಹಳ್ಳಿಯ ಜಮೀನಿಗೆ ವಾಪಸ್ ಆಗಿದ್ರು. ಈ ವೇಳೆ ಅಲ್ಲಿಗೆ ಬಂದ ಹೆಣ್ಣುಮಕ್ಕಳು ಕೈಕಾಲು ಕಟ್ಟಿ ಹಾಕಿ ಮನಸೋ ಇಚ್ಛೆ ತಳಿಸಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ವೀಕ್ಷಕರೇ, ಎಂಥ ಕ್ರೌರ್ಯ ಅಲ್ಲವಾ? ಅಂದಹಾಗೆ ಇಂದಿನ ಜಗತ್ತಿನಲ್ಲಿ ಹಣ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರನ್ನ, ಹೆತ್ತ ತಂದೆ ತಾಯಿಯನ್ನೇ ಕೊಲ್ಲುವ ಘಟನೆಗಳು ತುಂಬಾ ಕಾಮನ್ ಆಗಿಬಿಟ್ಟಿವೆ. ತುಂಡು ಭೂಮಿಗಾಗಿ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ಗಾಗಿ ರಕ್ತ ಸಂಬಂಧಿಕರ ರಕ್ತದ ಕೋಡಿ ಹರಿಸ್ತಿದ್ದಾರೆ ಜನ. ಪುರಾಣಗಳಲ್ಲಿ ಒಂದು ಸುಂದರವಾದ ಉಲ್ಲೇಖವಿದೆ ವೀಕ್ಷಕರೇ. ಮನುಷ್ಯ ಇದು ನನ್ನ ಭೂಮಿ ಅಂತ ಹೇಳ್ತಾನಂತೆ, ಆಗ ಭೂತಾಯಿ ನಗುತ್ತಾಳಂತೆ. ಯಾಕಂದರೆ ಭೂತಾಯಿ ಸಾವಿರಾರು ರಾಜ ಮಹಾರಾಜರು ಬಂದು ಹೋಗೋದನ್ನು ನೋಡಿದ್ದಾಳೆ. ಅವರೆಲ್ಲರೂ ನನ್ನದು ಅಂತ ಕಚ್ಚಾಡಿ ಕೊನೆಗೆ ಈ ಮಣ್ಣಲ್ಲೇ ಮಣ್ಣಾಗಿ ಹೋಗಿದ್ದಾರೆ. ಆದರೆ ಭೂಮಿ ಮಾತ್ರ ಇದ್ದಲ್ಲೇ ಇದೆ. ಇದರ ಸಂದೇಶ ತುಂಬ ಸರಳ ನೋಡಿ. ಭೂಮಿ ಸ್ಥಿರ, ಮನುಷ್ಯ ಅಸ್ಥಿರ. ಅಸ್ಥಿರವಾದ ವಸ್ತುವಿಗಾಗಿ ಶಾಶ್ವತವಾದ ಪಾಪವನ್ನು ಮೈಮೇಲೆ ಎಳೆದುಕೊಳ್ಳೋದು ಬುದ್ಧಿವಂತಿಕೆ ಅಲ್ಲ. ಅದರಲ್ಲೂ ನಾವು ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರಾಗಿ ಅಥವಾ ತಂದೆ ಮಕ್ಕಳಾಗಿ ಹುಟ್ಟೋದಕ್ಕೆ ಕಾರಣವೇ ಋಣ. ಶಾಸ್ತ್ರಗಳ ಪ್ರಕಾರ ನಮಗೆ ಅತ್ಯಂತ ಹತ್ತಿರದವರನ್ನು ಕೊಲ್ಲುವುದು ಎಂದರೆ ನಮ್ಮ ಸ್ವಂತ ಬೇರುಗಳನ್ನೇ ಕತ್ತರಿಸಿಕೊಂಡಂತೆ. ಯಾರು ಆಸ್ತಿಗಾಗಿ ರಕ್ತ ಸಂಬಂಧಿಯನ್ನು ಕೊಲ್ತಾರೋ ಅವರು ಆ ವ್ಯಕ್ತಿಯ ಋಣವನ್ನು ತೀರಿಸುವ ಬದಲು ಅದನ್ನು ಬ್ರಹ್ಮಹತ್ಯಾ ದೋಷವನ್ನಾಗಿ ತಾವೇ ತಮ್ಮ ಕೈಯಾರ ಬದಲಿಸಿಕೊಂಡು ಬಿಡ್ತಾರೆ. ನೆನಪಿರಲಿ, ಇಂತಹ ದೋಷ ಮುಂದಿನ 7 ಜನ್ಮಗಳವರೆಗೂ ಕೂಡ ಬೆನ್ನಟ್ಟುತ್ತೆ. ಯಾಕಂದರೆ ದೈಹಿಕವಾಗಿ ಮಾಡಿದ ಗಾಯ ವಾಸಿಯಾಗಬಹುದು, ಆದರೆ ಆತ್ಮಕ್ಕೆ ಅಂಟಿದ ಕರ್ಮದ ಕಲೆ ಅಷ್ಟು ಸುಲಭವಾಗಿ ಅಳಿಸೋದಕ್ಕೆ ಆಗೋದಿಲ್ಲ. ಎಷ್ಟೇ ದಾನ ಧರ್ಮ ಮಾಡಿದ್ರೂ, ತೀರ್ಥಯಾತ್ರೆಗೆ ಹೋದರೂ ಕೂಡ ವಿಶ್ವಾಸಘಾತ ಮತ್ತು ಹತ್ಯೆಯಿಂದ ಬಂದ ಪಾಪದ ಕಲೆ ಹೋಗೋದೇ ಇಲ್ಲ. ಉದಾಹರಣೆಗೆ ಮಹಾಭಾರತದಲ್ಲಿ ಅಶ್ವತ್ಥಾಮ ಮಾಡಿದ ತಪ್ಪಿಗೆ ಆತ ಯುಗಾಂತರಗಳ ಕಾಲ ನೋವಿನಿಂದ ಅಲಿಯೋ ಶಿಕ್ಷೆಯನ್ನು ಪಡೆದ. ಆಸ್ತಿಗಾಗಿ ಕೊಲೆ ಮಾಡುವವನ ಸ್ಥಿತಿಯೂ ಕೂಡ ಇದೇ ಆಗಿರುತ್ತೆ. ಇಂತಹ ಕೃತ್ಯದ ಬಗ್ಗೆ ನಮ್ಮ ಸನಾತನ ಧರ್ಮದ ಶಾಸ್ತ್ರಗಳು ಏನು ಹೇಳ್ತಾವೆ? ಇಂತಹ ಪಾಪಿಗಳಿಗೆ ಮರಣದ ನಂತರ ಸಿಗುವ ಶಿಕ್ಷೆಗಳೇನು? ಇದರಿಂದ ಅವರ ವಂಶಕ್ಕಾಗುವ ಮತ್ತು ವೈಯಕ್ತಿಕವಾಗಿ ಆಗುವ ಅತಿದೊಡ್ಡ ನಷ್ಟವೇನು? ಇಂದಿನ ವಿಡಿಯೋದಲ್ಲಿ ನಾವು ಈ ಘೋರ ಪಾಪದ ಪರಿಣಾಮಗಳ ಬಗ್ಗೆ ವಿವರವಾಗಿ ನೋಡೋಣ ವೀಕ್ಷಕರೇ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಡಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ.
ವೀಕ್ಷಕರೇ, ಪ್ರೀತಿ ಮತ್ತು ಧರ್ಮಕ್ಕಿಂತ ದೊಡ್ಡ ಆಸ್ತಿ ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಆದರೆ ಇದರ ಅರಿವಿಲ್ಲದ ಜನ ಮಾತ್ರ ಇನ್ನಿಲ್ಲದ ಪಾಪಕೃತ್ಯಗಳ ಮೊರೆ ಹೋಗ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋ ರೀತಿ, ಲೋಭ ಮನುಷ್ಯನ ಅತಿ ದೊಡ್ಡ ಶತ್ರು. ಹಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಆದರೆ ಮಾಡಿದ ಪಾಪ ಮಾತ್ರ ಬೆನ್ನಿಗಂಟೇ ಬರುತ್ತೆ. ಆಸ್ತಿಗಾಗಿ ಕೊಲೆ ಮಾಡುವವರು ಜನ್ಮ ಜನ್ಮಾಂತರಗಳವರೆಗೆ ನಾಯಿ ನರಿಗಳಂತೆ ಅಲೆದಾಡಬೇಕಾಗತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಆಸ್ತಿಗಾಗಿ ಕೊಲೆ ಮಾಡುವವನು ತನ್ನ ಆತ್ಮವನ್ನೇ ನರಕಕ್ಕರ್ಪಿಸಿಕೊಂಡಂತೆ. ಅಂತಹವರಿಗೆ ಮೋಕ್ಷವಿಲ್ಲ, ಕೇವಲ ಜನ್ಮ ಜನ್ಮಾಂತರಗಳವರೆಗೆ ದುಃಖದ ಸುಳಿಯಲ್ಲಿ ಸಿಲುಕೋದಷ್ಟೇ ಉಳಿದಿರೋ ಪರಿಹಾರ. ಆದರೆ ಇದು ಯಾವುದರ ಅರಿವೂ ಇಲ್ಲದೆ ಇಂದು ಕೋರ್ಟ್ಗಳಲ್ಲಿ ಲಕ್ಷಾಂತರ ಆಸ್ತಿ ಪ್ರಕರಣಗಳು ನಡೀತಾ ಇದ್ದಾವೆ. ಅಣ್ಣ ತಮ್ಮಂದಿರು ಮಾತು ಬಿಟ್ಟಿದ್ದಾರೆ, ಆದರೆ ಕೊನೆಯಲ್ಲಿ ಸಾವು ಬಂದಾಗ ಯಾರೂ ಒಂದು ಇಂಚು ಭೂಮಿಯನ್ನು ಜೊತೆ ಕೊಂಡೊಯ್ಯೋದಿಲ್ಲ. ಬರಿಗೈಯಲ್ಲಿ ಬಂದಿರ್ತೀವಿ, ಬರಿಗೈಯಲ್ಲೇ ಹೋಗ್ತೀವಿ. ಮಧ್ಯದ ಈ ಅಲ್ಪಕಾಲದ ಬದುಕಿನಲ್ಲಿ ಆಸ್ತಿಗಾಗಿ ಪ್ರೀತಿ ವಿಶ್ವಾಸವನ್ನು ಕೊಲ್ಲೋದು ಘೋರ ಪಾಪ ವೀಕ್ಷಕರೇ. ಯಾರು ಹಣದ ಹಪಾಪಿಯಿಂದ ಸಂಬಂಧಿಕರನ್ನು ಹತ್ಯೆ ಮಾಡ್ತಾರೋ ಅವರಿಗೆ ಪಂಚಮಹಾಪಾತಕ ದೋಷ ಅಂಟುತ್ತೆ. ಅಂತಹವರು ಬದುಕಿರುವಾಗಲೂ ಸುಖವಾಗಿರೋದಿಲ್ಲ. ಅವರ ವಂಶನಾಶ ಶತಸಿದ್ಧ. ಇಂತಹವರು ಗಳಿಸಿದ ಆಸ್ತಿ ಅಥವಾ ಹಣವು ಅವರ ಕೈಯಲ್ಲಿ ಉಳಿಯೋದೇ ಇಲ್ಲ. ಅದು ರೋಗಕ್ಕೋ ಅಥವಾ ದರಿದ್ರಕ್ಕೋ ವ್ಯಯವಾಗುತ್ತೆ. ಅದರಲ್ಲೂ ಆಸ್ತಿಗಾಗಿ ತಂದೆ ತಾಯಿಗಳನ್ನು ಕೊಲ್ಲೋದು ಅತ್ಯಂತ ಮಹಾಪಾಪ. ಪುರಾಣಗಳ ಪ್ರಕಾರ ನಮಗೆ ಜನ್ಮ ನೀಡಿದವರು ದೇವರ ಸಮಾನ. ಅವರನ್ನು ಆಸ್ತಿಗಾಗಿ ಕೊಲ್ಲೋನು ಕೋಟಿ ಜನ್ಮವೆತ್ತಿದ್ರೂ ಕೂಡ ಆ ಪಾಪದಿಂದ ಮುಕ್ತಿ ಪಡೆಯಲಾರ. ಯ ಸ್ವಪಕ್ಷಂ ಪರಿತ್ಯಜ್ಯ ಪರಿಪಕ್ಷಂ ನಿಷೇವತೆ ಸ ಸ್ವಪಕ್ಷೇ ಕ್ಷಯಂ ಪ್ರಾಪ್ತೆ ಪಶ್ಚಾತ್ತೈರೇವ ಹನ್ಯತೆ ಅನ್ನೋ ಶಾಸ್ತ್ರೋಕ್ತದಂತೆ ಯಾರು ಹಣದ ಆಸೆಗಾಗಿ ತನ್ನವರನ್ನೇ ಶತ್ರುಗಳಂತೆ ಕಂಡು ಅವರನ್ನು ನಾಶ ಮಾಡುತ್ತಾರೋ ಅಂತಹವರು ಅಂತಿಮವಾಗಿ ತಾವು ನಾಶವಾಗ್ತಾರೆ. ತಂದೆ ತಾಯಿ ಮತ್ತು ಒಡ ಹುಟ್ಟಿದವರು ಎಂದರೆ ನಮಗೆ ರಕ್ಷಾ ಕವಚವಿದ್ದಂತೆ ವೀಕ್ಷಕರೇ. ಅದನ್ನು ನಾವೇ ಕಳೆದುಕೊಂಡರೆ ಈ ಪ್ರಕೃತಿಯೇ ನಮ್ಮನ್ನು ದಂಡಿಸುತ್ತೆ. ಹೀಗಾಗಿ ನಮ್ಮ ಶಾಸ್ತ್ರಗಳಲ್ಲಿ ಈ ರೀತಿ ಆಸ್ತಿಗಾಗಿ ಕೊಲೆ ಮಾಡುವವನನ್ನು ಆತತಾಯಿ ಅಂತ ಕರೆಯಲಾಗಿದೆ. ಶಾಸ್ತ್ರಗಳ ಪ್ರಕಾರ ವಿಷ ನೀಡುವನು, ಮನೆಗೆ ಬೆಂಕಿ ಹಚ್ಚೋನು, ಆಸ್ತಿಯನ್ನು ಕಬಳಿಸೋದಕ್ಕೆ ಹೊಂಚು ಹಾಕುವನು ಮತ್ತು ಪ್ರಾಣ ತೆಗೆಯುವನನ್ನು ಆತತಾಯಿ ಅನ್ನಲಾಗುತ್ತೆ. ರಕ್ತ ಸಂಬಂಧಿಗಳನ್ನು ಕೊಲ್ಲೋದು ಕೇವಲ ಕೊಲೆಯಲ್ಲ, ಅದು ವಿಶ್ವಾಸಘಾತ. ಯಾರು ನಂಬಿಕೆಯಿಂದ ಇರ್ತಾರೋ ಅವರನ್ನೇ ಕೊಲ್ಲೋದು ಬ್ರಹ್ಮಹತ್ಯಾ ದೋಷಕ್ಕಿಂತ ದೊಡ್ಡದು ಅಂತ ಪರಿಗಣಿಸಲಾಗಿದೆ. ಗರುಡ ಪುರಾಣದ ಪ್ರಕಾರ ಪ್ರೇತಕಲ್ಪದಲ್ಲಿ ಇಂತಹವರಿಗೆ ಸಿಗುವ ನರಕದ ದರ್ಶನವಿದೆ. ಸ್ವಂತದವರನ್ನ ಅಥವಾ ಆಶ್ರಯ ಕೊಟ್ಟವರನ್ನು ವಂಚಿಸಿ ಕೊಲೆ ಮಾಡಿದವರನ್ನ ಆವಟೋದ ನರಕ ಅನ್ನೋ ನರಕಕ್ಕೆ ತಳ್ಳಲಾಗತ್ತೆ. ಇಲ್ಲಿ ಅತಿಕಾಯ ಅನ್ನೋ ಕ್ರಿಮಿಗಳು ಅವರ ಶರೀರವನ್ನು ಕಿತ್ತು ತಿಂತಾವೆ. ತಂದೆ ತಾಯಿಯನ್ನು ಕಷ್ಟ ನೀಡಿದವರು ಅಥವಾ ಹತ್ಯೆ ಮಾಡಿದವರು ಈ ನರಕದಲ್ಲಿ ಸಾವಿರಾರು ವರ್ಷಗಳ ಕಾಲ ಕಾದ ತಾಮ್ರದ ಹಗ್ಗಗಳಿಂದ ಹೊಡೆಸ್ಕೊಳ್ಬೇಕಾಗತ್ತೆ. ಯಾರು ಹಣಕ್ಕಾಗಿ ಅಸಹಾಯಕರ ಪ್ರಾಣ ತೆಗಿತಾರೋ ಅವರನ್ನು ಕುದಿಯುವ ಎಣ್ಣೆಯ ಕೊಪ್ಪರಿಗೆಲ್ಲ ಹಾಕಿ ಬೇಯಿಸಲಾಗತ್ತೆ. ಅವರು ಸಾಯಲೂ ಸಾಧ್ಯವಿಲ್ಲದಂತಹ ಯಮಯಾತನೆಯನ್ನು ಅನುಭವಿಸ್ತಾರೆ. ಇದು ಪರಲೋಕದ ಶಿಕ್ಷೆಗಳಾದರೆ ಇಹಲೋಕದಲ್ಲಿ ಕೆಲವು ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ. ಶಾಸ್ತ್ರಗಳ ಪ್ರಕಾರ ಶಿಕ್ಷೆ ಕೇವಲ ಸತ್ತ ಮೇಲಷ್ಟೇ ಅಲ್ಲ, ಬದುಕಿರುವಾಗಲೇ ಆರಂಭವಾಗುತ್ತೆ ನೋಡಿ. ಅಣ್ಣ ತಮ್ಮಂದಿರನ್ನ ಕೊಂದವರ ಮನೆಯಲ್ಲಿ ಮುಂದಿನ ಪೀಳಿಗೆ ಉಳಿಯೋದಿಲ್ಲ ಅಥವಾ ಹುಟ್ಟುವ ಮಕ್ಕಳು ದುರದೃಷ್ಟವಂತರಾಗಿರ್ತಾರೆ. ಪಾಪದ ಹಣದಿಂದ ಬಂದ ಆಸ್ತಿ ಎಂದಿಗೂ ಉಳಿಯೋದಿಲ್ಲ. ಅದು ಕಾಯಿಲೆ, ಅಪಘಾತ ಅಥವಾ ಕೋರ್ಟ್ ಕಚೇರಿಗಳ ಪಾಲಾಗುತ್ತೆ. ರಕ್ತ ಸಂಬಂಧಿಗಳ ಹತ್ಯೆಯಿಂದ ಪಿತೃಗಳು ಕೋಪಗೊಳ್ಳುತ್ತಾರೆ. ಇದರಿಂದ ಆ ಮನೆಯಲ್ಲಿ ಎಂದಿಗೂ ಶಾಂತಿ ಇರೋದಿಲ್ಲ. ರಕ್ತ ಸಂಬಂಧಿಯನ್ನು ಕೊಂದಾಗ ಕೊಂದವರ ಇಡೀ ವಂಶಕ್ಕೆ ಬ್ರಹ್ಮಹತ್ಯಾ ದೋಷದಂತಹ ದೊಡ್ಡ ದೋಷ ಉಂಟಾಗುತ್ತೆ. ಅಂತಹವರ ಮನೆಯಲ್ಲಿ ಮುಂದೆ ಹುಟ್ಟೋ ಮಕ್ಕಳು ದೈಹಿಕ ಅಥವಾ ಮಾನಸಿಕ ವಿಕಲಚೇತನರಾಗುವ ಸಾಧ್ಯತೆ ಇರುತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಅಲ್ಲದೆ ಇಂತಹವರು ಗಳಿಸಿದ ಆಸ್ತಿಯು ವಿಷವಾಗಿ ಪರಿಣಮಿಸುತ್ತೆ. ಈ ಹಣದಿಂದ ಅವರು ಅನುಭವಿಸುವ ಸುಖವು ಅಲ್ಪಕಾಲಿಕ, ನಂತರದ ಜೀವನ ಅತ್ಯಂತ ನರಕ ಸದೃಶ. ಗರುಡ ಪುರಾಣದ ಪ್ರಕಾರ ಈ ಪಾಪಗಳಿಗೆ ಹಂತ ಹಂತವಾಗಿ ಶಿಕ್ಷೆ ಇರುತ್ತೆ ವೀಕ್ಷಕರೇ. ಯಾರಾದರೂ ಆಸ್ತಿಯನ್ನು ಕಬಳಿಸೋದಕ್ಕೆ ತನ್ನವರನ್ನೇ ಮೋಸದಿಂದ ಕೊಂದರೆ ಅಥವಾ ಚಿತ್ರಹಿಂಸೆ ನೀಡಿದರೆ ಅವರನ್ನ ತಾಮಿಸ್ರ ನರಕಕ್ಕೆ ತಳ್ಳಲಾಗುತ್ತೆ. ಅಲ್ಲಿ ಯಮದೂತರು ಆ ಪಾಪಿಯನ್ನ ಕತ್ತಲೆಯಲ್ಲಿ ಕಟ್ಟಾಕಿ ಪ್ರಜ್ಞೆ ತಪ್ಪುವವರೆಗೂ ಹೊಡಿತಾರೆ. ಅಸಿಪತ್ರವನ ನರಕದ ಶಿಕ್ಷೆಯನ್ನು ಉಲ್ಲೇಖಿಸಿದೆ ಗರುಡ ಪುರಾಣ. ಇದು ಅತ್ಯಂತ ಭಯಾನಕ. ಇಲ್ಲಿ ಗಿಡಗಳ ಎಲೆಗಳು ಕತ್ತಿಯಂತೆ ಹರಿತವಾಗಿರುತ್ತವೆ. ತನ್ನವರ ರಕ್ತ ಹರಿಸಿದ ಪಾಪಿಯನ್ನ ಈ ಕಾಡಿನಲ್ಲಿ ಓಡಿಸಲಾಗುತ್ತೆ. ಎಲೆಗಳು ತಗುಲಿದಾಗ ಆತನ ಶರೀರ ತುಂಡು ತುಂಡಾಗಿ ಕತ್ತರಿಸಲ್ಪಡುತ್ತೆ. ಅಲ್ಲದೆ ಅಮಾಯಕ ಸಂಬಂಧಿಕರನ್ನ ಹಣಕ್ಕಾಗಿ ಕೊಂದವರನ್ನ ಶೂಲಪ್ರೋತ ನರಕಕ್ಕೂ ಕೂಡ ತಳ್ಳಿ ದೊಡ್ಡ ಕಬ್ಬಿಣದ ಶೂಲಕ್ಕೆ ಸಿಕ್ಕಿಸಿ ಪೀಡಿಸಲಾಗುತ್ತೆ. ನೆನಪಿಡಲೇಬೇಕಾದ ವಿಷಯ ಅಂದರೆ ಭೂಮಿ ಅನ್ನೋದು ಯಾರಿಗೂ ಶಾಶ್ವತವಲ್ಲ. ನಮ್ಮ ಪೂರ್ವಜರು ಅದನ್ನು ನಮಗೆ ಬಿಟ್ಟು ಹೋದ್ರು, ನಾಳೆ ನಾವು ಅದನ್ನು ಇನ್ನೊಬ್ಬರಿಗೆ ಬಿಟ್ಟು ಹೋಗ್ತೀವಿ. ಆದರೆ ಆಸ್ತಿಗಾಗಿ ನಾವು ಹರಿಸೋ ರಕ್ತದ ಕಲೆ ಇದೆಯಲ್ಲ, ಅದು ನಮ್ಮ ಆತ್ಮಕ್ಕೆ ಅಂಟಿಕೊಳ್ಳುತ್ತೆ. ಆ ಕಲೆಯನ್ನು ತೊಳೆಯೋದಕ್ಕೆ 1000 ಜನ್ಮಗಳು ಕೂಡ ಸಾಲೋದಿಲ್ಲ. ಆಸ್ತಿ ಇಂದು ನಮ್ಮದಾಗಿರಬಹುದು, ನಾಳೆ ಇನ್ನೊಬ್ಬರದಾಗುತ್ತೆ. ಆದರೆ ನೀವು ಮಾಡಿದ ಕರ್ಮ ಮಾತ್ರ ಜನ್ಮ ಜನ್ಮಾಂತರಕ್ಕೂ ಕೂಡ ನಿಮ್ಮ ಹೆಸರಿನ ಜೊತೆಯೇ ಉಳಿಯುತ್ತೆ. ರಕ್ತ ಹರಿಸಿ ಸಿಂಹಾಸನ ಇರೋದಕ್ಕಿಂತ ಪ್ರೀತಿಯಿಂದ ಗುಡಿಸಲಿರೋದು ಕೋಟಿ ಪಟ್ಟು ಲೇಸು ವೀಕ್ಷಕರೇ. ಇದಕ್ಕೆ ಮಹಾಭಾರತವೇ ದೊಡ್ಡ ಸಾಕ್ಷಿ ನೋಡಿ.
ಇದೇ ಮಹಾಭಾರತದಲ್ಲಿ ಧರ್ಮರಾಜ ಯುಧಿಷ್ಠಿರನಿಗೆ ಯಕ್ಷ ಪ್ರಶ್ನೋತ್ತರ ನಡೆಸುವಾಗ ಒಂದು ಮಾತು ಬರುತ್ತೆ. ಜಗತ್ತಿನ ಅತಿದೊಡ್ಡ ಆಶ್ಚರ್ಯ ಯಾವುದು ಅಂತ ಯಕ್ಷ ಪ್ರಶ್ನೆ ಕೇಳ್ತಾನೆ. ಆಗ ಧರ್ಮರಾಜ ಹೇಳೋದೇನೆಂದ್ರೆ, ಪ್ರತಿದಿನ ನಮ್ಮ ಕಣ್ಣು ಮುಂದೆ ಜನರು ಸಾಯ್ತಾ ಇರೋದನ್ನು ನೋಡಿದ್ರೂ ಕೂಡ ನಾನು ಮಾತ್ರ ಇಲ್ಲಿ ಶಾಶ್ವತವಾಗಿರ್ತೇನೆ ಅಂತ ಮನುಷ್ಯ ಅಂದುಕೊಳ್ತಾನಲ್ಲ, ಅದೇ ಅತಿದೊಡ್ಡ ಆಶ್ಚರ್ಯ ಅಂತಾನಂತೆ ಧರ್ಮರಾಯ. ಈ ಮಾತಿನೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ತಪ್ಪದೆ ನಮ್ಮ ಡಂಗೂರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.